ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಮರುಸಿಂಚನ ಪೀರಿಯಡ್ ನಂಬರ್ 19 and 20 ಆಕ್ಟಿವಿಟೀಸ್ನ ಕೀ ಉತ್ತರಗಳು ಈ ವಿಡಿಯೋದಲ್ಲಿ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಪೀರಿಯಡ್ ನಂಬರ್ 19ಗೆ ಬಂದಾಗ ಟಾಪಿಕ್ ರೈಟಿಂಗ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ವರ್ಕ್ಶೀಟ್ ನಂಬರ್ 44ನಲ್ಲಿ ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಗೆಸ್ ವಾಟ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಈ ಒಂದು ಕ್ವಶನ್ ಅನ್ನು ನೀಡಿದೆ. ಡೇಟ್ 20 February 2023 ಟ್ಯೂಸ್ಡೇ. I woke up at 6 a.m. I made my bed and brushed my teeth. I drank milk. I took bath and helped mom in preparing breakfast. I felt very happy for that. I had breakfast and picked up my bag to the school. I walked to the bus stop. I helped an old woman to cross the road. I waited for the bus to come. I took the bus to school. I reached the school at 9:30 a.m. After the school, I reached home at 5:30 p.m. I went to play with my friend. Afterwards, I completed my homework and had dinner with my family. Today is a very special day for me as my teacher appreciated me for my good handwriting. I felt very happy for that. I love my school and my teachers very much. ಇಲ್ಲಿ ಈ ಒಂದು ಡೈರಿ ಒಬ್ಬ ವಿದ್ಯಾರ್ಥಿಯ ಡೈರಿ ಆಗಿರುತ್ತೆ ಇದು. ಇಲ್ಲಿ ಕ್ವಶನ್ಸನ್ನು ನೋಡೋದಾದರೆ ವಾಟ್ ಈಸ್ ದ ಅಬೋ ಪ್ಯಾರಾಗ್ರಾಫ್ ಅಬೌಟ್? ಇಟ್ ಈಸ್ ಎ ಡೈಲಿ ಆಕ್ಟಿವಿಟೀಸ್. ನಂತರ 1 ರಾಮ್ ವಾಂಟ್ಸ್ ಟು ರೈಟ್ ಇಸ್ ಡೈರಿ, ಹೆಲ್ಪ್ ಹಿಮ್ ಟು ಕಂಪ್ಲೀಟ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಇದೆ. ಸೇಮ್ ಮೇಲೆ ನೀಡಿರ್ತಕ್ಕಂತಹ ಪ್ಯಾಸೇಜ್ನಾಗೆ ಇದನ್ನು ನಾವು ಬರೀಬೇಕಾಗತ್ತೆ. Ram woke up at 6:30 a.m. He brushed his teeth and he packed his bag to go to school. He reached school at 9:30 a.m. Then in the way he helped the old man to carry his luggage, and 9:30 a.m. he reached the school, and in school he get the guidance and knowledge from his teacher. The school is the place where we'll get guidance, knowledge and discipline. He played with friends and he learnt values, and he came home and he helped his mother to cleaning in the house. ಈ ರೀತಿಯಾಗಿ ಈ ವರ್ಡ್ಸನ್ನು ಬಳಸಿ ನಾವೊಂದು ಪ್ಯಾರಾಗ್ರಾಫ್ ಅಥವಾ ಒಂದು ಡೈರಿಯನ್ನು ಕಂಪ್ಲೀಟ್ ಆಗಿ ಬರೀಬೇಕಾಗುತ್ತೆ. ನಂತರ ಬಂದಾಗ ಇಲ್ಲಿ I woke up at 6:30 a.m. in the morning. I brushed my teeth. I ate breakfast. I helped mother in cleaning the house. I packed my bag. I walked to school. I helped old man carry his luggage. I reached school at 9:30 a.m. I love my school because guidance, knowledge and discipline. ನಂತರ ವರ್ಕ್ಶೀಟ್ 45ಗೆ ಬಂದಾಗ ರೈಟ್ ಯುವರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಬೌಟ್ ಸೆಲೆಬ್ರೇಷನ್ ಆಫ್ ಎನಿ ಫೆಸ್ಟಿವಲ್ ಇನ್ ಯುವರ್ ಹೋಮ್. ಇಲ್ಲಿ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸನ್ನು ಕೊಟ್ಟಿರ್ತೇನೆ. ವಿ ಸೆಲೆಬ್ರೇಟೆಡ್ ದಿವಾಲಿ ಫೆಸ್ಟಿವಲ್ ಇನ್ ಮೈ ಹೋಮ್. ಇಟ್ ಇಸ್ ಎ ಫೆಸ್ಟಿವಲ್ ಆಫ್ ಲೈಟ್ಸ್. ವಿ ಬಾಟ್ ನ್ಯೂ ಕ್ಲಾತ್ಸ್ ಫಾರ್ ಆಲ್. ವಿ ಕ್ಲೀನ್ಡ್ ಅವರ್ ಹೌಸ್ ಅಂಡ್ ಡೆಕೋರೇಟೆಡ್. ಐ ಹೆಲ್ಪ್ಡ್ ಇನ್ ಮೈ ಮದರ್ ಇನ್ ಡೆಕೋರೇಷನ್. ಆಲ್ ಅವರ್ ರಿಲೇಟಿವ್ಸ್ ಕೇಮ್ ಟು ಮೈ ಹೋಮ್. ವಿ ಪ್ರಿಪೇರ್ಡ್ ಸ್ವೀಟ್ಸ್. ವಿ ಬರ್ಸ್ಟ್ ಕ್ರ್ಯಾಕರ್ಸ್. ವಿ ಲಿಟ್ ದಿ ಲ್ಯಾಂಪ್ಸ್ ಇನ್ ನೈಟ್. ವಿ ಎಂಜಾಯ್ಡ್ ದ ಡೇ. ಈ ರೀತಿಯಾಗಿ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗತ್ತೆ. ಇನ್ನು ಪೀರಿಯಡ್ ನಂಬರ್ 20ಗೆ ಬಂದಾಗ ಪ್ಯಾರಾಗ್ರಾಫ್ ರೈಟಿಂಗ್ ವಿತ್ ಕ್ಲೂಸ್ ಅಂತ ಕೊಟ್ಟಿದೆ. ರೆಫರೆನ್ಸ್ ಪಿಕ್ಚರ್ಸನ್ನು ನೀಡಲಾಗಿರುತ್ತೆ. ಆ ಪಿಕ್ಚರ್ಸನ್ನು ನೋಡಿ ನಾವು ಆ ಒಂದು ಸ್ಟೋರಿಯನ್ನು ಬರಿಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಪಿಕ್ಚರನ್ನು ನೀಡಿದೆ, ಲಯನ್ ಆ್ಯಂಡ್ ರ್ಯಾಬಿಟ್. ಇದು ಸ್ಟೋರಿಯನ್ನು ಬರಿಬೇಕಾಗುತ್ತೆ. ನಂತರ ವರ್ಕ್ಶೀಟ್ ನಂಬರ್ 46ಗೆ ಬಂದಾಗ ಯೂಸ್ ದ ಕ್ಲೂಸ್ ಗಿವನ್ ಬಿಲೋ ಆ್ಯಂಡ್ ರೀರೈಟ್ ದ ಸ್ಟೋರಿ. ಇಲ್ಲಿ ವುಡ್ ಕಟರ್ ಆ್ಯಂಡ್ ದ ಆ್ಯಕ್ಸ್ ಒಂದು ಸ್ಟೋರಿಯ ಹಿಂಟ್ಸನ್ನು ನೀಡಲಾಗಿದೆ. ಈ ಹಿಂಟ್ಸನ್ನು ಬಳಸಿ ನಾವು ನಮ್ಮದೇ ಆದ ಸ್ಟೋರಿಯನ್ನು ಬರೀಬೇಕಾಗುತ್ತೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಪೋರ್ ವುಡ್ ಕಟರ್. ಹಿ ವೆಂಟ್ ಟು ಕಟ್ ವುಡ್ ಎವ್ರಿ ಡೇ. ಒನ್ ಡೇ ಹಿ ವಾಸ್ ಕಟಿಂಗ್ ವುಡ್ ನಿಯರ್ river. Suddenly his axe fell into the river. He began to weep and cried for help. The god of water appeared. He bought a golden axe. The woodcutter refused to take it. Then the god brought silver axe. He asked the woodcutter to take the axe. He refused to take it also because it was not his axe. Then god of water brought his real axe. He asked the woodcutter to take it. He accepted it. The god was pleased with his honesty.
He gave all the 3 axes to the woodcutter. He was very happy and thanked the God. Moral: honesty is the best policy. ಈ ಒಂದು ಕೊಟ್ಟಿರ್ತಕ್ಕಂಥ ಕ್ಲೂಸ್ಗೆ ಸ್ಟೋರಿಯನ್ನು ಬರಿಬೇಕಾಗುತ್ತೆ. ವರ್ಕ್ಶೀಟ್ ನಂಬರ್ 45ಗೆ ಬಂದಾಗ ಇಲ್ಲಿ ಟರ್ಟಲ್ ಆ್ಯಂಡ್ ದ ಗೀಸ್ ಈ ಒಂದು ಸ್ಟೋರಿಯ ಔಟ್ಲೈನನ್ನು ನೀಡಲಾಗಿದೆ. ಈ ಔಟ್ಲೈನ್ಗಳನ್ನು ಬಳಸಿಕೊಂಡು ನಾವು ನಮ್ಮದೇ ಆಗಿರ್ತಕ್ಕಂಥ ಸ್ಟೋರಿಯನ್ನು ಬರೀಬೇಕಾಗುತ್ತೆ. ಇಲ್ಲಿ ಸ್ಟೋರಿ ನೀಡಿರ್ತೇನೆ. Once upon a time there lived beside a lake a tortoise and 2 geese who were great friends. But as luck would have it, the lake was slowly drying up and therefore the geese decided to migrate to new place. The tortoise also wanted to move with them, but then he couldn't fly, so he implored the geese to take him along with them, and for this the tortoise really worked hard to convince them. Finally the geese agreed. They held a stick with their beaks and asked the tortoise to hold the stick with its mouth at the center and warned him to not open his mouth in order to avoid him letting go of the stick. The journey thus started. But as they flew high, some onlookers thought that tortoise was kidnapped and commented, "Oh, the poor tortoise." This angered the tortoise and he immediately opened his mouth to say something back. As soon as he did, he fell into the ground and died. ಇದು 19 ಮತ್ತು 20ಗೆ ಸಂಬಂಧಿಸಿರತಕ್ಕಂತಹ ಆಕ್ಟಿವಿಟೀಸ್ನ ಕೀ ಉತ್ತರಗಳಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಉತ್ತರಗಳನ್ನು ಕಲಿಯಿರಿ, ಹಾಗೆ ಸ್ಟೂಡೆಂಟ್ ಹ್ಯಾಂಡ್ ಬುಕ್ನಲ್ಲಿ ಬರೆಯಿರಿ ಅಂತ ತಿಳಿಸುತ್ತಾ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಲರ್ನ್ ಈಸಿಲಿ ಚಾನಲ್ ವಿಡಿಯೋಸನ್ನು ಶೇರ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.